श्रीमन्नारायण 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 नी श्रीपादमे शरणं भगवन् शरणं श्रीमन्नारायण श्रीमन्नारायण श्रीमन्नारायणनि श्रीपादमे शरणं श्रीमन्नारायण श्रीमन्नारायण श्रीमन्नारायणनि श्रीपादमे शरणं भगवन् शरणं कमलाक्ष श्रीमुखकमल कमलहित कमलप्रिया कमलेक्षण कमलाक्ष श्रीमुखकमल कमलहित कमलप्रिया कमलेक्षण कमलाक्ष श्रीमुखकमल कमलहित कमलप्रिया कमलेक्षण कमलासनहित गरुडगमन श्री कमलनाभनि पदकमलमे शरणं कमलासनहित गरुडगमन श्री कमलनाभनि पदकमलमे शरणं श्रीमन्नारायण 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 नि श्रीपादमे शरणं परमयोगिजन भागधेय श्री परमयोगिजन भागधेय श्री परमयोगिजन भागधेय श्री परमयोगिजन भागधेय श्री परमपुरुष परात्पर परमयोगिजन भागधेय श्री परमपुरुष परात्पर परमयोगिजन भागधेय श्री परमपुरुष परात्पर परमात्मा परमात्मा परमाणुरूप श्री तिरुवेंकटगिरि देवा परमात्मा परमाणुरूप श्री तिरुवेंकटगिरि देव शरणं श्रीमन्नारायण 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 नि श्रीपादमे शरणं
ಶರಣು ಶರಣು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಏಕದಂತಮುಪಾಸ್ಮಹೇ. ಅಂಬತ್ವಾಮನು ಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಗೀತಾ ಅಭ್ಯಾಸದ 13 ಅಧ್ಯಾಯಗಳನ್ನು ಮುಗಿಸಿ ಗುಣತ್ರಯ ವಿಭಾಗ ಯೋಗಕ್ಕೆ ಬಂದಿದ್ದೇವೆ. ಗುಣತ್ರಯಗಳ ವಿಷಯವಾಗಿ ಪರಮಾತ್ಮನು ಹೇಳುವುದಕ್ಕೆ ಆರಂಭಿಸಿ ಈ ಒಂದು ಜ್ಞಾನದಿಂದ ಋಷಿಮುನಿಗಳು ನನ್ನ ಧರ್ಮವನ್ನೇ ಹೊಂದಿ ಸಾಧರ್ಮ್ಯಮಾಗತಾಹ. ಸಾಧರ್ಮ್ಯಮಾಗತಾಹ ಅಂದರೆ ಮಹಾವಿಷ್ಣುವಿನಂತೆಯೇ ಆಗಿ. ಇಲ್ಲಿ ಕೃಷ್ಣ ಹೇಳುತ್ತಿರುವುದರಿಂದ ಕೃಷ್ಣನಂತೆ ಆಗಿ ಎಂದು ಹೇಳುವುದು ಉಂಟು. ಆದರೆ ವಿಶ್ವರೂಪ ದರ್ಶನವನ್ನು ತೋರಿಸಿ ವಿಶ್ವಾತ್ಮನಾಗಿ ವಿಭೂತಿ ಯೋಗಗಳನ್ನು ತಿಳಿಸಿದ ಪರಮಾತ್ಮ ನನ್ನ ಧರ್ಮವನ್ನೇ ಹೊಂದುವುದಾಗಿ ಎಂದು ಹೇಳುವಾಗ ಅಂಶಾವತಾರಿಯಾದಂತಹ ಶ್ರೀಕೃಷ್ಣನ ಧರ್ಮವನ್ನಾಗಲಿ ಅಥವಾ ಮಹಾವಿಷ್ಣುವಿನ ಆದಿಮೂಲನಾದ ಮಹಾವಿಷ್ಣುವಿನ ಸಾಧರ್ಮ್ಯವನ್ನು ಹೊಂದುವುದಾಗಲಿ. ಏನಪ್ಪ ವಿಷ್ಣುವಿಗೆ ಸಾಧರ್ಮ್ಯ ಅಂದರೆ? ಅವನ ಯಾವ ರೀತಿಯಲ್ಲಿ ಅವ್ಯಕ್ತನಾಗಿದ್ದು ವ್ಯಕ್ತ ಪ್ರಪಂಚಕ್ಕೆ ಬರುವವನಾಗಿದ್ದೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಆತ್ಮಾನಂ ಅಂದರೆ ನನ್ನನ್ನು ನಾನು. ಈ ನನ್ನನ್ನು ನಾನು ಎಂಬ ಪದಗಳೆಲ್ಲವೂ ಕೃಷ್ಣನೇ ಹೇಳಲಿ, ಮಹಾವಿಷ್ಣು ಭಾವದಿಂದಲೇ ಹೇಳಿಲಿ, ಸಾಮಾನ್ಯ ಜೀವಾತ್ಮಗಳು ನಾವುಗಳು ಹೇಳುವ ರೀತಿಯಲ್ಲಿ ನಾನು ನನ್ನನ್ನು ಎಂಬುದಾಗಿ ತಿಳಿದುಕೊಳ್ಳಬಾರದು. ಇಡೀ ವಿಶ್ವಕ್ಕೆ ಆತ್ಮನಾಗಿಯೂ ವಿಶ್ವಕ್ಕೆ ಒಡೆಯನಾಗಿಯೂ ಮಹಾವಿಷ್ಣುವು ಆದಿಮೂಲನೆನಿಸಿ ಈ ಅಧ್ಯಾತ್ಮ ಜ್ಞಾನವನ್ನಾಗಲಿ ಬ್ರಹ್ಮವಿದ್ಯೆಯನ್ನಾಗಲಿ ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಸೊ ಅವನೇ ಈ ಎಲ್ಲ ಸೃಷ್ಟಿಯ ಮೂಲ ನೆನೆಸಿದ್ದಾನೆ. ಬ್ರಹ್ಮ ಮಹೇಶ್ವರಾದಿಗಳಾಗಿ ಸಕಲ ದೇವತೆಗಳಿಗೂ ಅವನೇ ಮೂಲ ನೆನೆಸಿದ್ದಾನೆ. ಆ ಕಾರಣದಿಂದ ಅವನ ಈ ಒಂದು ವಿಶ್ವ ಎಂಬುದು ಹೇಗಿದೆ, ವಿಶ್ವಾತ್ಮನಾದಾಗ ವಿಶ್ವವೇ ದೇಹವಾಗಿ ಹೇಗೆ ಅವನು ಧರಿಸಿದ್ದಾನೆ, ಆ ರೀತಿಯ ವಿಶ್ವವನ್ನೇ ದೇಹವನ್ನಾಗಿ ಧರಿಸಿದಂತಹ ವಿಶ್ವಾತ್ಮನಾದ ಮಹಾವಿಷ್ಣುವು ಸಾಧರ್ಮ್ಯವನ್ನು ಹೊಂದುವುದು ಎಂದರೆ ಅವನ ಧರ್ಮ ಯಾವುದು? ಈ ವಿಶ್ವವನ್ನೇ ಧರಿಸಿರುವುದೇ ಅವನ ಧರ್ಮ. ಈ ವಿಶ್ವವನ್ನು ಧರಿಸಿ ಈ ಒಂದು ವ್ಯವಸ್ಥೆಯನ್ನು ನಡೆಸುತ್ತಿರುವುದಕ್ಕೆ ಆಧಾರವೇ ಧರ್ಮ. ಹೀಗೆ ನಾವು ಧರ್ಮವನ್ನು ತಿಳಿದುಕೊಂಡು ಸಾಧರ್ಮ್ಯವನ್ನು ಹೊಂದುವುದರ ಮೂಲಕ ಎಂದರೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳುವಾಗ
ನನ್ನ ಭಾವವನ್ನೇ ಹೊಂದುವುದರ ಮೂಲಕ, ಪರಾಭಾವವನ್ನೇ ಹೊಂದುವುದರ ಮೂಲಕ, ಹೀಗೆಲ್ಲವೂ ಹೇಳುವುದರಿಂದ ಮಹಾವಿಷ್ಣುವಿನಲ್ಲಿ ಸೇರಿಕೊಳ್ಳುವುದು, ಅವನ ಧರ್ಮವನ್ನೇ ಹೊಂದುವುದು, ಅವನ ಧರ್ಮದ ಅಂಶಗಳಲ್ಲಿಯೇ ಬದುಕುವುದು, ಅಂತ್ಯವಾದ ಮೇಲೆ ಮತ್ತೆ ಅವನ ಧರ್ಮವನ್ನೇ ಹೊಂದುವುದು, ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ವಿಶ್ವಾತ್ಮನಾದ ವಿಶ್ವದೇಹಿಯಾದ ಮಹಾವಿಷ್ಣುವು ಸಾಧರ್ಮ್ಯವನ್ನು ಋಷಿಮುನಿಗಳು ಹೊಂದಿದರೂ ಈ ಒಂದು ಬ್ರಹ್ಮವಿದ್ಯೆಯ ಅಧ್ಯಾತ್ಮ ಜ್ಞಾನದ ಆಧಾರದ ಮೇಲೆ ನನ್ನನ್ನೇ ಸೇರಿಕೊಂಡರು. ಸಾಧರ್ಮ್ಯವನ್ನು ಹೊಂದಿದರೂ ನನ್ನನ್ನೇ ಸೇರಿಕೊಂಡರು, ವಿಶ್ವದಲ್ಲಿ ಒಂದಾದರು. ಇಲ್ಲ, ವಿಶ್ವಾತ್ಮನಾದ ನನ್ನಲ್ಲಿ, ಅವ್ಯಯನಾದ ಅಕ್ಷರನಾದ ನನ್ನಲ್ಲಿ ಸೇರಿಕೊಂಡರು ಎಂಬುದಾಗಿ ಅರ್ಥೈಸಬೇಕು. ಹೀಗೆ ಮುಂದುವರಿಸುತ್ತಾ ಈ ಒಂದು ಜ್ಞಾನದಲ್ಲಿ ಗುಣತ್ರಯಗಳನ್ನು ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಪ್ರತಿ ದೇಹಿಗೂ ತನ್ನ ದೇಹದಿಂದ ಉಂಟಾಗುವಂತಹ ಗುಣಗಳಿಂದ ಬಂಧಿಸಲ್ಪಟ್ಟಿರುತ್ತಾನೆ. ಈ ಬಂಧನಕ್ಕೆ ಆಯಾಯ ಗುಣಗಳೇ ಕಾರಣಗಳಾಗಿರುತ್ತದೆ. ಸತ್ವಗುಣಕ್ಕೆ ಸುಖ ಸಂಗದಿಂದಲೂ ಜ್ಞಾನ ಸಂಗದಿಂದಲೂ ಆತ್ಮನನ್ನು ಬಂಧಿಸುವ ಶಕ್ತಿ ಇರುತ್ತದೆ. ಹಾಗೆಯೇ ರಜೋಗುಣಕ್ಕೆ ತೃಷ್ಣೆ ಮತ್ತು ಸಂಘಗಳಿಂದಲೂ ಮೋಹದಿಂದಲೂ ಇವುಗಳನ್ನು ಬಂಧಿಸುತ್ತದೆ. ಅದೇ ರೀತಿಯಲ್ಲಿ ಕರ್ಮಸಂಗದಿಂದಲೂ ಆತ್ಮನನ್ನು ಬಂಧಿಸುತ್ತದೆ. ತಮೋಗುಣದಲ್ಲಿ ಅಜ್ಞಾನದಿಂದ ಹುಟ್ಟಿದಾದ್ದರಿಂದ ಸಮಸ್ತ ಪ್ರಾಣಿಗಳನ್ನು ಮೋಹಪಡಿಸುತ್ತಾ ಮತ್ತು ಪ್ರಮಾದ, ಆಲಸ್ಯ, ನಿದ್ರೆ ಇವುಗಳಿಂದ ಆತನನ್ನು ಬಂಧಿಸುತ್ತದೆ. ಆತ್ಮಾನಂ ಅಂದರೆ ಆತನನ್ನು ಆತ್ಮಾನಂ ಎಂದು ಮಹಾವಿಷ್ಣುವು ಹೇಳಿದಾಗ, ಕೃಷ್ಣನು ಹೇಳಿದಾಗ ಅವ್ಯಕ್ತ ಸ್ವರೂಪನಾದಂತಹ ಮಹಾವಿಷ್ಣುವೆಂದು ತಿಳಿಯಬೇಕು. ವಿಶ್ವದೇಹಿಯಾದಂತಹ ಮಹಾವಿಷ್ಣುವೆಂದು ತಿಳಿಯಬೇಕು. ಆತ್ಮಾನಂ ತದಾತ್ಮಾನಂ ಸೃಜಾಮ್ಯಹಂ, ನನ್ನನ್ನು ನಾನು ಸೃಷ್ಟಿಸಿಕೊಳ್ಳುತ್ತೇನೆ. ಆತ್ಮನಿಂದೊಡಗೂಡಿದಂತಹ ಕಾರಣ ಶರೀರದಿಂದಾಗಲಿ ಸೂಕ್ಷ್ಮ ಶರೀರದಿಂದಾಗಲಿ ಶರೀರತ್ರಯಗಳಿಂದಾಗಲಿ ನನ್ನನ್ನು ನಾನು ಸೃಷ್ಟಿಸಿಕೊಳ್ಳುತ್ತೇನೆ ಎಂದರೆ ಏನಾಯಿತು? ಪರಮಾತ್ಮನ ವಿಷಯದಲ್ಲಿ ಅವನ ವಿಶ್ವದೇಹವೆಂಬ ಈ ಮೂರೂ ಗುಣಗಳಿಂದ ಉಂಟಾಗಿರುವಂತಹ ಪ್ರಕೃತಿಯು ಅವನನ್ನು ಬಂಧಿಸುವುದಿಲ್ಲ. ಇದು ಮಿಕ್ಕೆಲ್ಲರಿಗೂ ಬಂಧಿಸಿರುತ್ತದೆ. ಶರೀರತ್ರಯಗಳು ಗುಣಗಳಿಂದ ಆತ್ಮನನ್ನು ಬಂಧಿಸುತ್ತದೆ. ಅವನು ಆತ್ಮಾನನೆನಿಸಿಕೊಳ್ಳುತ್ತಾನೆ. ಆದರೆ ಪರಮಾತ್ಮನಾದರೋ ಇವುಗಳಿಗಿಂತ ಭಿನ್ನನಾಗಿ ಹೊರಗೆ ಇದ್ದು ಬಿಡುತ್ತಾನೆ. ಸಾಕ್ಷೀಭೂತನಾಗಿ ಇರುತ್ತಾನೆ. ವಿಶ್ವವನ್ನೇ ಧರಿಸಿರುತ್ತಾನೆ. ವಿಶ್ವವೇ ಅವನ ದೇಹವಾಗಿರುತ್ತದೆ. ಈ ರೀತಿ ತಿಳಿದುಕೊಳ್ಳುವುದರಿಂದ ತದಾತ್ಮಾನಂ ಸೃಜಾಮ್ಯಹಂ ಎಂದರೆ ತನ್ನ ದೇಹಗಳನ್ನು ಸೃಷ್ಟಿಸಿಕೊಳ್ಳುವ ಶಕ್ತಿಯು ಪರಮಾತ್ಮನಲ್ಲಿರುತ್ತದೆ. ನಮ್ಮಗಳಿಗೋ ನಮ್ಮ ದೇಹಗಳನ್ನು ಸೃಷ್ಟಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಹೀಗೆ ಪ್ರತಿಯೊಂದು ಜೀವಾತ್ಮನು ಪರಮಾತ್ಮನಿಂದ ಬೇರೆಯ ರೀತಿಯಲ್ಲಿಯೇ ವರ್ತಿಸುವನು. ಇವನು ತನ್ನ ದೇಹಗಳನ್ನು ಸೃಷ್ಟಿಸಿಕೊಳ್ಳಲಾಗುವುದಿಲ್ಲ. ದೇಹದಿಂದ ದೇಹಕ್ಕೆ ಮತ್ತು ದೇಹಾಂತರ ಪ್ರಾಪ್ತಿಗೆ ಅಥವಾ ಜನ್ಮಾಂತರಗಳಿಗೆ ಇವನು ಹೋಗಬಲ್ಲನೇ ಹೊರತು ದೇಹಗಳನ್ನು ಸೃಷ್ಟಿಸಿಕೊಳ್ಳಲಾರ. ಆ ಒಂದು ದಿಸೆಯಲ್ಲಿ ಜ್ಞಾನವನ್ನು ಪಡೆದಾಗ ಋಷಿಮುನಿಗಳು ಈ ದೇಹಗಳಿಂದ ಬಿಡುಗಡೆಯನ್ನು ಹೊಂದಿ ಅವನ ಧರ್ಮವನ್ನೇ ಸೇರಿದರು, ಸಾಧರ್ಮ್ಯರಾದರು, ಅವನಲ್ಲಿಯೇ ಸೇರಿಕೊಂಡರು. ಎಂದರೆ ತಮ್ಮ ತಮ್ಮ ದೇಹಗಳನ್ನು ತಾವು ಸೃಷ್ಟಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದರು. ಹಾಗಾಗಿ ಆಯಾಯ ದೇಹಗಳನ್ನು ಬಿಡುವಂತಹ ಶಕ್ತಿಯನ್ನು ಪಡೆದುಕೊಂಡು ಆ ಯೋಗ ಸಿದ್ಧಿಯಿಂದ
ಅವರವರ ದೇಹಗಳನ್ನು ತ್ಯಜಿಸಿ ಪರಮಾತ್ಮನ ಸಾಧರ್ಮ್ಯವನ್ನು ಹೊಂದಿದರು ಎಂಬುದಾಗಿ ತಿಳಿದುಕೊಳ್ಬೇಕು. ಸೊ ಪ್ರಕೃತಿಯ ಮೇಲೆ ಪರಮಪುರುಷನಿಗಷ್ಟೇ ಪರಮಪುರುಷನಿಗೆ ಪ್ರಕೃತಿಯ ಮೇಲೆ ಹಿಡಿತವಿರುತ್ತದೆ, ವಶವಾಗಿರುತ್ತದೆ, ಪ್ರಕೃತಿಯು ವಶವಾಗಿರುತ್ತದೆ. ಆದರೆ ನಮ್ಮಗಳಿಗೆ ಪ್ರಕೃತಿಯ ವಶವಾಗಿ ನಾವುಗಳು ಈ ದೇಹದಲ್ಲಿ ಇದ್ದೇವೆ. ಇಷ್ಟೇ ವ್ಯತ್ಯಾಸ. ಪರಮಪುರುಷನಿಗೂ ಸಾಮಾನ್ಯ ಪುರುಷನಿಗೂ ಅಥವಾ ಆತ್ಮನಿಗೂ ಜೀವಾತ್ಮನಿಗೂ ಭೂತಾತ್ಮನಿಗೂ ಎಲ್ಲವೂ ಬಂಧಿಸಲ್ಪಟ್ಟಿರುತ್ತದೆ ತನ್ನ ದೇಹಗಳಿಂದ ಆಯಾಯ ಗುಣಗಳಿಗೆ ಅನುಸಾರವಾಗಿ. ಸತ್ವ ಗುಣವಾದರೆ ಸುಖಸಂಗ ಜ್ಞಾನಸಂಗದಿಂದಲೂ, ಕರ್ಮಸಂಗದಿಂದಲೂ ರಾಜಸ ಗುಣವುಳ್ಳವನು, ಹಾಗೆಯೇ ತಮೋ ಗುಣವುಳ್ಳವನು ಪ್ರಮಾದ ಆಲಸ್ಯ ನಿದ್ರೆಗಳಿಂದಲೂ ಮೋಹದಿಂದಲೂ ಬಂಧಿಸಲ್ಪಟ್ಟಿರುತ್ತಾನೆ. ಇಲ್ಲಿ ಮಿಕ್ಕೆಲ್ಲರಿಗೂ ಪ್ರಕೃತಿಯೇ ಅಥವಾ ದೇಹವೇ ಬಂಧಿಸಿದರೆ ಪರಮಪುರುಷನಿಗೆ ಪ್ರಕೃತಿಯಾಗಲಿ ದೇಹವಾಗಲಿ ವಿಶ್ವದೇಹವಾಗಲಿ ಬಂಧಿಸುವುದಿಲ್ಲ. ಅವನು ಅದರಿಂದ ಹೊರತಾಗಿರುತ್ತಾನೆ. ಪ್ರಕೃತಿ ಮತ್ತು ವಿಶ್ವದೇಹವು ಅವನ ವಶದಲ್ಲಿರುತ್ತದೆ, ಅವನ ಅಧೀನದಲ್ಲಿರುತ್ತದೆ, ಅವನ ಅನುಶಾಸನದಲ್ಲಿರುತ್ತದೆ. ಅವನ ಇಚ್ಛಾಶಕ್ತಿ ಮಾತ್ರದಿಂದಲೇ ಇವುಗಳನ್ನು ಸೃಷ್ಟಿಸಬಲ್ಲ. ಹೀಗೆ ಸೃಷ್ಟಿಯ ಆದಿ ಉಂಟಾಗಿದೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಆ ರೀತಿಯಲ್ಲಿ ಸೃಷ್ಟಿಸಿರುವುದನ್ನೇ ಪರಮಾತ್ಮನು ಹೋದ 2 ಶ್ಲೋಕಗಳಲ್ಲಿ ಬೀಜಪ್ರದ ಪಿತ, ಬೀಜವನ್ನು ಕೊಡುವವನು ನಾನೇ. ಸಮಷ್ಟಿ ರೂಪದಲ್ಲಿ ಈ ಪ್ರಕೃತಿ ಎಂಬ ಮಹತ್ ಯೋನಿಯೊಳಗೆ ಬೀಜಪ್ರದನಾದ ತಂದೆಯೂ ಅವನೇ, ಮಹತ್ ಪ್ರಕೃತಿಯೂ ಅವನೇ, ಎರಡೂ ಅವನೇ ಆಗಿರುತ್ತಾನೆ. ಆ ರೀತಿ ಬೀಜಪ್ರದನಾಗಿ ಎಲ್ಲವೂ ಹುಟ್ಟುತ್ತಿದೆ ಎಂಬುದಾಗಿ ಅವನು ಹೋದ 2 ಶ್ಲೋಕಗಳಲ್ಲಿ ತಿಳಿಸಿದ್ದಾನೆ. ಹಾಗಾಗಿ ಅವನು ಯಾವ ಪ್ರಕೃತಿಯಿಂದನೂ ಬಂಧನಕ್ಕೆ ಒಳಪಡುವುದಿಲ್ಲ. ಆದ್ದರಿಂದಲೇ ಪರಮಪುರುಷ ಪರಮಾತ್ಮ ಎಂದು ನಾವು ಹೇಳುವುದು ಇಡೀ ವಿಶ್ವಕ್ಕೆ ಅಧೀನವಾಗಿ ಎಂದೂ ಇರುವುದಿಲ್ಲ. ವಿಶ್ವವನ್ನೇ ಅಧೀನವಾಗಿ ಇರಿಸಿಕೊಂಡಿರುತ್ತಾನೆ. ಆವಾಗ ತದಾತ್ಮಾನಂ ಸೃಜಾಮ್ಯಹಂ ಎಂಬುದಕ್ಕೆ ಅರ್ಥ ಸರಿಯಾಗುತ್ತದೆ. ಹೀಗೆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರತ್ಯೇಗಾತ್ಮನನ್ನಾದರೋ ದೇಹವನ್ನು ಸೃಷ್ಟಿಸುವವನೆಂದು, ಪರಮಪುರುಷನಂತೆಯೇ ಪ್ರಕೃತಿಯನ್ನು ವಶದಲ್ಲಿಟ್ಟುಕೊಂಡಿರುವವನೆಂದು ತಿಳಿಯಬಾರದು. ಅವನು ಜನ್ಮವಾದ ನಂತರದಲ್ಲಿ ಈ ಜ್ಞಾನವನ್ನು ಪಡೆದುಕೊಂಡು ಸಾಧನೆಗಳನ್ನು ಮಾಡಿ ಯೋಗ ಸಿದ್ಧಿಗಳ ಮೂಲಕ ಪ್ರಕೃತಿಯನ್ನು ವಶದಲ್ಲಿಟ್ಟುಕೊಂಡು ಬೇಕೆಂದಾಗ ತನ್ನ ದೇಹವನ್ನು ಬಿಟ್ಟು ಹೋಗುವ, ಬೇಕೆಂದಾಗ ತನ್ನ ದೇಹವನ್ನು ಸೃಷ್ಟಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಂಡರೆ ಮಹಾವಿಷ್ಣುವಿನ ಸಾಧರ್ಮ್ಯವನ್ನು ಹೊಂದಿದಂತಾಗುತ್ತದೆ. ಅಂತಹ ಯತಿಗಳು, ಋಷಿ ಮುನಿಗಳು ಆ ಪರಮಸಿದ್ಧಿಯನ್ನು ಹೊಂದುತ್ತಾರೆ, ಸಾಧರ್ಮ್ಯವನ್ನು ಹೊಂದುತ್ತಾರೆ ಎಂಬುದಾಗಿ 2ನೇ ಶ್ಲೋಕದಲ್ಲಿ ಪರಮಾತ್ಮನು ಹೇಳಿದುದಕ್ಕೆ ಸಾರ್ಥಕವಾಗುತ್ತದೆ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಈ 3 ಗುಣಗಳು ದೇಹದಿಂದ ಸಂಭವವಾಗುತ್ತಿದೆ. ದೇಹವೇ ಪ್ರಕೃತಿಯೇ ಕಾರಣ. ಆ 3 ಗುಣಗಳು ಪ್ರಕೃತಿಯ ವಶವಾಗಿ ಪ್ರಕೃತಿಯಿಂದ ಹುಟ್ಟಲ್ಪಟ್ಟು ಪ್ರತಿಯೊಂದು ಆತ್ಮನನ್ನು ಪ್ರತ್ಯೇಗಾತ್ಮನನ್ನು ಬಂಧಿಸುತ್ತದೆ ಎಂಬುದಾಗಿ ಈ 3 ಶ್ಲೋಕಗಳಲ್ಲಿ ಪರಮಾತ್ಮನು ತಿಳಿಸಿದ್ದಾನೆ. ಈ ಗುಣವೆಂದರೆ ಏನು? ಒಮ್ಮೆ ಆಲೋಚನೆ ಮಾಡಿದರೆ ಗುಣವೆಂದರೆ ನಮ್ಮ ದೇಹದಲ್ಲಿರುವಂಥದ್ದೇ, ಪ್ರತಿಯೊಂದು ಜೀವನಿಗೂ ಗೊತ್ತಾಗುವಂತಹ ವಿಷಯವೇ. ಹೇಗೆ ಅವನ ಇಂದ್ರಿಯಗಳು, ದೇಹ, ಮನಸ್ಸು, ಬುದ್ಧಿ, ಪ್ರಜ್ಞೆ ಎಲ್ಲವೂ ಗೊತ್ತಾಗುತ್ತದೆಯೋ ಅದೇ ರೀತಿಯಲ್ಲಿ ಗುಣವೂ ತನಗೆ ತಾನು ನೋಡಿಕೊಳ್ಳಬಹುದಾದಂತಹ ಒಂದು ವಸ್ತು. ಯಾವುದು ದೇಹದೊಳಗೆ ಅಭಿವೃದ್ಧಿಗೆ, ಸೃಷ್ಟಿಗೆ, ಬೆಳೆಯುವುದಕ್ಕೆ ಕಾರಣವಾಗಿರುತ್ತದೆಯೋ ಅದೇ ಗುಣ. ಸಮತೋಲನವನ್ನು ಕಾಪಾಡಿಕೊಂಡು ದೇಹವು ಆರೋಗ್ಯವಾಗಿ ಇರುವಂತಹ
ಸ್ಥಿತಿಗೆ ಕಾರಣವೇ ಈ ಗುಣವೆಂಬುದು. ಗುಣವಿದ್ದರೆ ಆ ದೇಹವನ್ನು ಆರೋಗ್ಯವಾಗಿ ಸಮತೋಲನವನ್ನು ಸೃಷ್ಟಿ ಸ್ಥಿತಿಗಳಲ್ಲಿ ಕಾಪಾಡಿಕೊಳ್ಳುತ್ತದೆ. ದೋಷವಿದ್ದರೆ ಅವನು ಸೃಷ್ಟಿ ಸ್ಥಿತಿಗಳಲ್ಲಿ ಉಳಿಯುವುದಕ್ಕೆ, ಸಮತೋಲನವನ್ನು ಕಾಪಾಡಿಕೊಳ್ಳುವುದಕ್ಕೆ, ಆರೋಗ್ಯವಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ಗುಣ ಮತ್ತು ದೋಷಗಳನ್ನು ನಾವು ತಿಳಿದುಕೊಳ್ಳಬೇಕು. ಆದುದರಿಂದಲೇ ದೋಷವಿದ್ದರೆ ದೋಷ ಹೋಗುವವಾಗ ನಾವೆಲ್ಲರೂ ಗುಣವಾಯಿತೇ, ಅನಾರೋಗ್ಯದಿಂದ ಬಳಲುತ್ತಿದ್ದೀರಿ, ನಿಮಗೆ ಗುಣವಾಯಿತೇ ಎಂದು ಕೇಳುತ್ತೇವೆ. ಗುಣವಾಯಿತೇ ಎಂದರೆ ಅದು ಸಹಜವಾದ ಸ್ಥಿತಿ, ಸೃಷ್ಟಿಗೆ ಸಹಜವಾದ ಸ್ಥಿತಿ ಗುಣ. ಆ ಗುಣವನ್ನೇ ದೇಹದಲ್ಲಿ ಕಾಪಾಡಿಕೊಂಡು ಹೋಗುವಂತಹ ಆ ಸ್ಥಿತಿ ಎಂಬ ಯಾವ ಪ್ರಕ್ರಿಯೆ ಇದೆಯೋ ಆ ಸ್ಥಿತಿ, ಉಳಿಯುವಿಕೆ, ಬೆಳೆಯುವಿಕೆ ಇವುಗಳೆಲ್ಲವೂ ಗುಣದ ಆಧಾರದ ಮೇಲೆಯೇ ನಡೆಯುತ್ತಿರುತ್ತದೆ. ಆ ಕಾರಣದಿಂದ ಗುಣವನ್ನು ನಾವು ಗುರುತಿಸಬಹುದು. ಒಬ್ಬನು ಆರೋಗ್ಯವಾಗಿರುವನೋ, ಸಮತೋಲನವನ್ನು ಕಾಪಾಡಿಕೊಂಡಿರುವನೋ, ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವನೋ ದೈಹಿಕವಾಗಿ ಎಂಬುದಾದರೆ ಅವನು ಗುಣವಂತನಾಗಿದ್ದಾನೆ. ಗುಣದ ಆಧಾರದ ಮೇಲೆ, ಗುಣದ ಸಹಾಯದಿಂದ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು ಮತ್ತು ಸಮತೋಲನವನ್ನು ಕಾಪಾಡಿಕೊಂಡು ಉಳಿದಿದ್ದಾನೆ. ಉಳಿಯುವುದು, ಬೆಳೆಯುವುದು, ಸೃಷ್ಟಿ ಮೂರಕ್ಕೂ ಗುಣವು ಸಹಾಯಕಾರಿ. ದೋಷವೋ ಪ್ರಕೃತಿಯಿಂದಲೇ ಉಂಟಾಗಿರುವಂತಹ ಗುಣವಾಗಲಿ ದೋಷವಾಗಲಿ ಆ ಒಂದು ದೇಹವನ್ನು ಅನಾರೋಗ್ಯ ಪೀಡಿತವನ್ನಾಗಿ ಮಾಡಿ, ದೋಷ ಪೀಡಿತನಾಗಿ ಆಯಾಯ ಅಂಗಗಳು ಕೆಲಸ ಮಾಡದೆ ಹೋಗಿ ಅವನು ದೇಹವನ್ನೇ ಕಳೆದುಕೊಳ್ಳುವ ಸ್ಥಿತಿ ಬರುತ್ತದೆ. ಅನಾರೋಗ್ಯದಿಂದ ಅವನು ಸಾವನ್ನಪ್ಪುತ್ತಾನೆ. ಎಂದರೆ ಅವನ ಭೌತಿಕ ದೇಹವು ನಾಶವಾಗುತ್ತದೆ. ನಾಶವಾಗುವುದು ಅಂದರೆ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ಕಾರ್ಯನಿರ್ವಹಿಸುತ್ತಿರುವುದು ಗುಣದ ಆಧಾರದ ಮೇಲೆ. ಒಬ್ಬ ಗುಣವಂತನಾಗಿದ್ದಾನೆ ಅಂದರೆ, ಗುಣಮುಖನಾಗಿದ್ದಾನೆ ಅಂದರೆ ವ್ಯತ್ಯಾಸವಿಷ್ಟೇ. ಗುಣವಂತನಾಗಿ ಯಾವಾಗಲೂ ಇರುವನು, ಗುಣದ ಸಹಾಯದಿಂದಲೇ ಅವನು ಹುಟ್ಟಿರುವನು, ಗುಣದ ಸಹಾಯದಿಂದಲೇ ದೇಹವು ಆತ್ಮನನ್ನು ಬಂಧಿಸಿರುವುದು. ಆದರೆ ದೋಷವು ಅಧಿಕವಾದಾಗ, ಆಯಾಯ ದೋಷ ನಿವಾರಣೆಯಾದರೆ ಅವನು ಗುಣಮುಖನಾದನೆಂದು, ಆರೋಗ್ಯವಂತನಾದನೆಂದು, ತನ್ನ ಮೊದಲಿನ ಸಮಸ್ಥಿತಿಗೆ ತನ್ನ ದೇಹವನ್ನು ತಂದುಕೊಂಡನೆಂದು, ಉಳಿದು ಬೆಳೆದು ಅಸ್ತಿತ್ವದಲ್ಲಿ ಇರುವನೆಂದು ನಾವು ಹೇಳುವೆವು. ಹೀಗೆ ಗುಣವನ್ನಾಗಲಿ ದೋಷವನ್ನಾಗಲಿ ತಿಳಿದುಕೊಳ್ಳಬೇಕು. ಈ ಗುಣಗಳನ್ನು 3 ಭಾಗಗಳನ್ನಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳೆಂದು ಹೇಳಿದ ಪರಮಾತ್ಮನು ಈ ಗುಣಗಳನ್ನು ಮೀರಿ ಅತೀತನಾಗಿ, ಈ ಗುಣಗಳ ಸೀಮಾತೀತನಾಗಿ ಯಾವ ಒಬ್ಬ ವ್ಯಕ್ತಿಯು ಸಾಧನೆಗಳನ್ನು, ಯೋಗಸಿದ್ಧಿಯನ್ನು ಪಡೆಯುತ್ತಾನೆಯೋ ಅಂತಹವನು ಋಷಿಮುನಿಗಳಂತೆ ಸಾಧರ್ಮ್ಯವನ್ನು ಹೊಂದಿ. ನೋಡಿ, ಸಾಧರ್ಮ್ಯವನ್ನು ಹೊಂದಿ ಅಂದಾಗ ಪರಮಪುರುಷನಿಗೆ, ಪರಮಾತ್ಮನಿಗೆ ಯಾವುದೇ ಗುಣಗಳಿಲ್ಲ, ಗುಣಾತೀತನಾಗಿದ್ದಾನೆ. ಆ ಗುಣಾತೀತದ ಅವಸ್ಥೆಗೆ ಯಾವುದೇ ಒಬ್ಬ ಜೀವಾತ್ಮನೋ ಭೂತಾತ್ಮನೋ ಪ್ರಯತ್ನಶೀಲನಾಗಿ ಇಚ್ಛಾಶಕ್ತಿಯಿಂದ ಮಹಾಪುರುಷನಾದ ಮಹಾವಿಷ್ಣುವಿನ ಮೂಲ ರೂಪವನ್ನು, ಸಾಧರ್ಮ್ಯವನ್ನು ಹೊಂದುವುದರ ಮೂಲಕವಾಗಿ, ಪರಾಭಾವವನ್ನು ಹೊಂದುವುದರ ಮೂಲಕವಾಗಿ ಅವನಲ್ಲಿಯೇ ಒಂದಾಗಬಹುದು. ಅದು ಗುಣಾತೀತವಾದ ಅವಸ್ಥೆ. ಹೀಗೆ ಪರಮಾತ್ಮನನ್ನು ಗುಣಾತೀತನೆಂದು, ಪರಮಪುರುಷನು ಯಾವುದೇ ದೇಹಕ್ಕಾಗಲಿ ಪ್ರಕೃತಿಗಾಗಲಿ ಬಂಧನಕ್ಕೆ ಒಳಪಟ್ಟವನಲ್ಲವೆಂದು ನಾವು ತಿಳಿದುಕೊಳ್ಳಬೇಕು. ಮಿಕ್ಕೆಲ್ಲ ಭೂತಾತ್ಮಗಳು, ಜೀವಾತ್ಮಗಳು ಪ್ರಕೃತಿ ವಶವಾಗಿ ಪ್ರಕೃತಿಯ ಗುಣಗಳಿಂದ ಬಂಧಿಸಲ್ಪಟ್ಟಿರುತ್ತದೆ. ಹೀಗೆ 3 ಶ್ಲೋಕಗಳಲ್ಲಿ ಗುಣಗಳಿಂದ ಬಂಧಿಸಿರುವ ವಿಷಯವನ್ನು ತಿಳಿಸಿದ ಪರಮಾತ್ಮ, ನಾವು ಗುಣವೆಂದರೇನು, ದೋಷವೆಂದರೇನು ಎಂಬುದನ್ನು ತಿಳಿದುಕೊಂಡು ಈ ಗುಣದ ವಿಷಯದಲ್ಲಿ ಹಿಂದಿನ ಪುರಾಣಗಳಲ್ಲಿ ಬಂದಿರುವ ಒಂದು ಕಥೆಯನ್ನು ತೆಗೆದುಕೊಂಡು ವಿಮರ್ಶೆ ಮಾಡೋಣವೆಂದು ಹೇಳಿದ್ದೆವು. ಏನಪ್ಪ ಅಂದರೆ, ಕಶ್ಯಪ ಮತ್ತು
ಭೃಗು ಋಷಿಗಳ ಆದಿಯಾಗಿ ಎಲ್ಲರೂ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಜ್ಞವನ್ನು ಮಾಡಲು ಆರಂಭಿಸುತ್ತಾರೆ. ಯಜ್ಞ ಫಲವನ್ನು ಕೊಡುವುದಕ್ಕೆ ಯಾರಿಗೆ ಕೊಡುವುದು ಎಂಬ ಜಿಜ್ಞಾಸೆ ಉಂಟಾದಾಗ ತ್ರಿಮೂರ್ತಿಗಳಿಗೆ ಕೊಟ್ಟರಾಯಿತು, ಯಜ್ಞೇಶ್ವರನಿಗೆ ಕೊಟ್ಟರಾಯಿತು, ದೇವತೆಗಳ ರಾಜನಾದ ಇಂದ್ರನಿಗೆ ಕೊಟ್ಟರಾಯಿತು, ಹೀಗೆಲ್ಲವೂ ಚರ್ಚೆಯು ನಡೆಯುತ್ತದೆ. ಅಂತಹ ಸಂದರ್ಭದಲ್ಲಿ ಭೃಗು ಮಹರ್ಷಿಯು ತ್ರಿಮೂರ್ತಿಗಳಲ್ಲಿ ಯಾರು ಸತ್ವಗುಣಾಧಿಕರೋ ಅವರಿಗೆ ಕೊಟ್ಟರಾಯಿತು ಎಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ತ್ರಿಮೂರ್ತಿಗಳನ್ನು ಪರೀಕ್ಷೆಗೆ ಒಳಪಡಿಸುವವರಾರು? ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿಸ್ಥಿತಿ ಲಯಕರ್ತರು. ಅವರುಗಳನ್ನು ಪರೀಕ್ಷೆ ಮಾಡುವಂತಹ ಶಕ್ತಿ ಯಾರಲ್ಲಿದೆ, ಅವರ ಲೋಕಗಳಿಗೆ ಹೋಗುವ ಶಕ್ತಿ ಯಾರಲ್ಲಿದೆ ಎಂಬುದಾಗಿ ಚರ್ಚಿತವಾದಾಗ ಭೃಗು ಮಹರ್ಷಿಯು ತಾನೇ ಆ ಕಾರ್ಯವನ್ನು ನಿರ್ವಹಿಸುತ್ತೇನೆಂದು ಹೇಳಿ ಸತ್ಯಲೋಕಕ್ಕೆ ಮೊದಲು ಹೋಗಿ, ಸತ್ಯಲೋಕದಲ್ಲಿ ಬ್ರಹ್ಮನು ಸರಸ್ವತಿಯ ವಾಣಿಯಿಂದ ತಲ್ಲೀನನಾಗಿ ಮೈಮರೆತು ಇರುತ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮನ ಮಗನೇ ಹೌದು, ಮೊಮ್ಮಗನೇ ಹೌದು, ಆದರೂ ಬ್ರಹ್ಮನಿಗೆ ನೀನು ತಾಮಸ ಗುಣಾಧಿಕ್ಯವನ್ನು ರಾಜಸ ಗುಣಾಧಿಕ್ಯವನ್ನು ತೋರಿದ ಕಾರಣದಿಂದಾಗಿ ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲದೆ ಹೋಗಲಿ ಎಂಬ ಶಾಪವನ್ನು ಕೊಟ್ಟು ಭೃಗು ಮಹರ್ಷಿಯು ಸತ್ಯಲೋಕದಿಂದ ಹೊರಟು ಕೈಲಾಸಕ್ಕೆ ಹೊರಟು ಹೋಗುತ್ತಾನೆ. ಇದು ಕಾಲ್ಪನಿಕವೆಂದರೂ ಅಥವಾ ಸತ್ಯಕಥೆಯೆಂದರೂ ಅಥವಾ ದೇವತಾದಿ ಲೋಕಗಳು ಸೂಕ್ಷ್ಮ ಲೋಕಗಳು, ದೇವತಾದಿಗಳೆಲ್ಲ ಪರಲೋಕವಾಸಿಗಳು ಸೂಕ್ಷ್ಮ ರೂಪದಲ್ಲಿಯೂ ಕಾಮರೂಪಿಗಳಾಗಿಯೂ ಇರುತ್ತಾರೆಂಬುದನ್ನು ತಿಳಿದುಕೊಂಡರೂ ತತ್ವವೊಂದು ಏನಪ್ಪ ತಿಳಿಯುತ್ತದೆ ಎಂದರೆ, ದೇವತಾದಿಗಳಿಗೂ ಕಾಮಕ್ರೋಧಾದಿಗಳೆಂಬ ಅರಿಷಡ್ವರ್ಗಗಳು ಬಂಧಿಸುತ್ತಲೇ ಇರುತ್ತದೆ ಅವರ ಸೂಕ್ಷ್ಮ ಶರೀರವನ್ನು ಅವರ ಆತ್ಮನೊಂದಿಗೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅವರುಗಳು ಸಹಿತ ದೇವತಾದಿಗಳು ಸಹಿತ ತಮ್ಮ ಶರೀರಗಳಿಂದ ಮುಕ್ತಿಯನ್ನು ಅಷ್ಟು ಸುಲಭವಾಗಿ ಪಡೆದುಕೊಳ್ಳಲಾಗುವುದಿಲ್ಲ. ಅವರೂ ಯೋಗ ಸಿದ್ಧಿಯನ್ನು ಪಡೆದುಕೊಂಡು ಮಹಾವಿಷ್ಣುವಿನ ಸಾಧರ್ಮ್ಯವನ್ನು ಹೊಂದುವುದರ ಮೂಲಕವಾಗಿ ಬಿಡುಗಡೆಯನ್ನು ಅಥವಾ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ತತ್ವಾರ್ಥ. ಹಾಗೆ ಬ್ರಹ್ಮನಿಗೆ ಶಾಪ ಕೊಟ್ಟಂತಹ ಭೃಗು ಮಹರ್ಷಿಯು ಕೈಲಾಸ ಲೋಕಕ್ಕೆ ಹೋದಾಗ ಪರಮೇಶ್ವರನು ಪಾರ್ವತಿಯೊಡನೆ ಸರಸಸಲಾಪದಲ್ಲಿಯೂ ನೃತ್ಯಾದಿ ಕಾರ್ಯಕ್ರಮಗಳಲ್ಲಿಯೂ ಮನೋರಂಜನೆಯಲ್ಲಿಯೂ ಕಳೆಯುತ್ತಿರುತ್ತಾನೆ. ಆ ಸಂದರ್ಭದಲ್ಲಿ ಹೋದ ಭೃಗು ಮಹರ್ಷಿಯನ್ನು ಅತಿಥಿ ಬಂದನೆಂಬುದಾಗಿಯಾಗಲಿ ಭಕ್ತನು ಬಂದನೆಂಬುದಾಗಿಯಾಗಲಿ ಗಮನಿಸದೇ ಇರುವನು. ಇದರಿಂದ ಕ್ರುದ್ಧನಾದ ಭೃಗುವು ಪರಮೇಶ್ವರನಿಗೂ ಸದಾಶಿವನಿಗೂ ನಿನಗೆ ಲಿಂಗರೂಪವೇ ಶಾಶ್ವತವಾಗಿ ಹೋಗಲಿ ಎಂದು ಶಾಪವನ್ನು ಕೊಟ್ಟು ಅಲ್ಲಿಂದ ವೈಕುಂಠ ಲೋಕಕ್ಕೆ ತೆರಳುವನು. ನೋಡಿ, ಕ್ರೋಧವೆಂಬುದು ದೇವತಾದಿಗಳ ಜೊತೆ ವ್ಯವಹಾರ ನಡೆಸುವಾಗಲೂ ಯಾವ ರೀತಿಯ ತೊಂದರೆಗಳನ್ನು ಉಂಟು ಮಾಡುತ್ತದೆ, ಶಾಪಗಳನ್ನು ಕೊಡುತ್ತದೆ, ವರಗಳನ್ನು ಕೊಡಿಸುತ್ತದೆ, ಇವುಗಳೆಲ್ಲವೂ ಸತ್ಯ ವಚನಗಳಾಗಿ ಪರಿಣಮಿಸುತ್ತದೆ. ಪ್ರಕೃತಿಯ ಮೇಲೆ ಸತ್ಯವಚನದಿಂದ ಹೇಗೆ ಪ್ರಭಾವವನ್ನು ಬೀರುತ್ತದೆ, ಪ್ರಕೃತಿಯು ಹೇಗೆ ತ್ರಿಮೂರ್ತಿಗಳ ವಶವಾಗಿರುತ್ತದೆ, ಇವುಗಳೆಲ್ಲವೂ ನಾವು ತತ್ವದಿಂದ ತಿಳಿದುಕೊಳ್ಳಬಹುದು. ಕೈಲಾಸದಿಂದ ಹೊರಟಂತಹ ಭೃಗು ಋಷಿಯು ವೈಕುಂಠಕ್ಕೆ ಹೋದ ಒಡನೆಯೇ ಅಲ್ಲಿ ಯೋಗ ನಿದ್ರೆಯಲ್ಲಿರುವಂತೆ ಮಹಾವಿಷ್ಣುವನ್ನು ಕಂಡು ಅತ್ಯಂತ ಕ್ರುದ್ಧನಾಗಿ ಅಲ್ಲಿ ಯಾವ ರೀತಿಯ ಶಾಪವನ್ನೂ ಕೊಡುವುದಿಲ್ಲ. ಯಾಕೆಂದರೆ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿರುವನು. ಅವನು ಬರೀ ನಿದ್ರೆಯಲ್ಲಿರುವುದು ಎಂದು ಯಾರೂ ಹೇಳುವುದಿಲ್ಲ. ಅಂದರೆ ಅವನು ಯಾವಾಗಲೂ ಸದಾ ಕಾಲದಲ್ಲಿಯೂ ಯೋಗದಲ್ಲಿಯೇ ಇರುವವನಾದ್ದರಿಂದ ಯೋಗ ನಿದ್ರೆಯಲ್ಲಿರುವನೆಂದೇ ವರ್ಣಿಸುವುದು. ಮಹಾಶಿವನಿಗೆ ಸದಾಶಿವನಿಗೆ ಹೇಗೆ ಧ್ಯಾನದಲ್ಲಿರುವನು, ಯೋಗದಲ್ಲಿರುವನು, ಯೋಗ ಸಿದ್ಧಿಗಳಲ್ಲಿ
ಪಡೆದುಕೊಂಡು ಅದರಲ್ಲಿಯೇ ಇರುವನು ಎಂಬುದಾಗಿ ಹೇಳುತ್ತೇವೆಯೋ ಹಾಗೆ ಮಹಾವಿಷ್ಣುವಿಗೆ ಯೋಗ ನಿದ್ರೆಯಲ್ಲಿರುವನು ಎಂಬುದಾಗಿಯೇ ಹೇಳುತ್ತೇವೆ. ನೋಡಿ, ಈ ದೇಹವನ್ನು ಸೂಕ್ಷ್ಮ ಶರೀರವಾಗಲಿ ಅಥವಾ ಭೌತಿಕ ಶರೀರವಾಗಲಿ ನಮ್ಮಗಳ ಅನುಭವಕ್ಕೆ ಬಂದಿರುವಂತೆಯೇ ಮಲಗಿದ ಒಂದು ಭಂಗಿಯಲ್ಲಿ, ಶಯನದ ಭಂಗಿಯಲ್ಲಿ ನಾವು ಯೋಗವನ್ನು ಆಚರಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಮನಸ್ಸು ಬುದ್ಧಿಗಳು ಮಲಗಿಬಿಡುತ್ತದೆ. ಅವು ಎಚ್ಚರವಾಗಿ ಇರುವುದಕ್ಕೆ ಆಗುವುದಿಲ್ಲ. ನಾವು ಎಚ್ಚರವಾಗಿರಬೇಕಾದರೆ ಕುಳಿತ ಅವಸ್ಥೆಯಲ್ಲಿಯೇ ಪದ್ಮಾಸನವಾಗಲಿ ಸುಖಾಸನವಾಗಲಿ ಹಾಕಿ ಕುಳಿತುಕೊಂಡ ಅವಸ್ಥೆಯಲ್ಲಿಯೇ ಮಾತ್ರ ಮನಸ್ಸು ಬುದ್ಧಿಗಳು ಜಾಗೃತವಾಗಿರುತ್ತದೆ. ನಾವು ಮಲಗಿಕೊಂಡು ಯೋಗ ನಿದ್ರೆಯನ್ನು ಮಾಡುವುದಕ್ಕೆ, ಯೋಗಾಭ್ಯಾಸವನ್ನು ಮಾಡುವುದಕ್ಕೆ ಆರಂಭಿಸಿದರೆ ಅದು ಯೋಗಾಭ್ಯಾಸವಾಗುವುದಿಲ್ಲ, ನಿದ್ರೆಗೆ ಶರಣು ಹೋಗಿಬಿಡುತ್ತದೆ. ಹಾಗಾಗಿ ನಮ್ಮದೆಲ್ಲ ತಾಮಸ ನಿದ್ರೆಯಾಗಿ ಪರಿಣಮಿಸಿಬಿಡುತ್ತದೆ. ಮಹಾವಿಷ್ಣುವಿಗೆ ಜಾಗೃತವಾಗಿಯೇ ಇರುವನು, ಆದರೆ ಯೋಗ ನಿದ್ರೆಯನ್ನು ಹೊಂದುವನು, ಸಮಸ್ಥಿತಿಯನ್ನು ಕಾಪಾಡಿಕೊಂಡಿರುವನು. ಈ ರೀತಿ ಜಾಗೃತಾವಸ್ಥೆಯಲ್ಲಿಯೇ ನಿದ್ರಾವಸ್ಥೆಯಂತೆ ಕಾಣುವ ಯೋಗ ಭಂಗಿಯನ್ನು ಯೋಗ ನಿದ್ರೆ, ಶಯನದ ಭಂಗಿ ಎಂಬುದಾಗಿ ನಾವು ಪುರಾಣಗಳಲ್ಲಿ ವರ್ಣಿಸಿರುವುದನ್ನು ಕೇಳಬಹುದು. ಈ ರೀತಿ ತತ್ವಾರ್ಥವಾಗಿ ಪರಮಾತ್ಮನಾದಂತಹ ಮಹಾವಿಷ್ಣುವು ಶಯನ ಭಂಗಿಯಲ್ಲಿ ಯೋಗ ನಿದ್ರೆಯಲ್ಲಿರುವಾಗ ಭೃಗು ಮಹರ್ಷಿಯು ಹೋಗಿ ಅವನ ವಕ್ಷಸ್ಥಳದ ಮೇಲೆ ಕಾಲನ್ನಿಟ್ಟು ಅವನನ್ನು ಎಚ್ಚರಿಸಿ ಬಿಡುತ್ತಾನೆ. ಈ ರೀತಿ ನಡೆದುಕೊಂಡಾಗಲೂ ಮಹಾವಿಷ್ಣುವು ತನ್ನ ಸಹಜ ಸ್ವಭಾವ ಆದಂತಹ, ಅವನಿಗೇನಪ್ಪ ಸಹಜ ಸ್ವಭಾವ ಅಂದರೆ ಅವನಿಗೇನಿದೆ ದೇಹ ಎಂದು ಕೇಳಿದರೆ, ಅವನಿಗೂ ಕಾರಣ ಶರೀರವೂ ಮತ್ತು ಸೂಕ್ಷ್ಮ ಶರೀರವೂ ಇರುತ್ತದೆ. ದೇವತಾದಿಗಳೆಲ್ಲರಿಗೂ ಕಾರಣ ಶರೀರವೂ ಸೂಕ್ಷ್ಮ ಶರೀರವೂ ಇದ್ದೇ ಇರುತ್ತದೆ. ಇಲ್ಲವಾದರೆ ಶಿವನು ಭಸ್ಮಾಸುರನಿಗೆ ವರವನ್ನು ಕೊಟ್ಟ ನಂತರ ತನ್ನ ತಲೆಯ ಮೇಲೆ ಕೈ ಇಡಲು ಬಂದಂತಹ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡುವ ಪ್ರಮೇಯವೇ ಇರುತ್ತಿರಲಿಲ್ಲ. ಪರಮೇಶ್ವರನು ತನ್ನ ಒಂದು ಶರೀರವನ್ನು, ಸೂಕ್ಷ್ಮ ಶರೀರವನ್ನು ಕಳೆದುಕೊಳ್ಳುವ ಭಯದಿಂದ ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಾನೆ. ಪರಮೇಶ್ವರನು ಸಮುದ್ರ ಮಥನದ ಸಮಯದಲ್ಲಿ ಹಾಲಾಹಲವನ್ನು ನುಂಗಿದಾಗ ಒಡನೆಯೇ ಪಾರ್ವತಿಯು ಪರಮೇಶ್ವರನ ಕಂಠದಲ್ಲಿಯೇ ನಿಲ್ಲುವಂತೆಯೇ ಬಿಗಿ ಹಿಡಿದು ಬಿಡುತ್ತಾಳೆ. ಹಾಗಾದರೆ ಯಾವ ಕಂಠದಲ್ಲಿ ಬಿಗಿ ಹಿಡಿದಳು? ಶರೀರವೇ ಇಲ್ಲದ ಆದಾಗ ಪರಮೇಶ್ವರನನ್ನು ಯಾವ ಒಂದು ಕಂಠವನ್ನು ಬಿಗಿ ಹಿಡಿಯುವುದರ ಮೂಲಕವಾಗಿ ನೀಲಕಂಠನೆನಿಸಿದನೋ, ನಂಜುಂಡನೆನಿಸಿದನೋ? ಇವುಗಳೆಲ್ಲವರು ಕಪೋಲಕಲ್ಪಿತ ಕಲ್ಪನಾ ಕಥೆಗಳಲ್ಲ. ಪರಮೇಶ್ವರನಿಗೂ ಮತ್ತು ಬ್ರಹ್ಮನಿಗೂ ಮತ್ತು ಪಂಚಮುಖ ಬ್ರಹ್ಮನಾಗಿದ್ದವನು ಒಂದು ತಲೆಯನ್ನು ಪರಮೇಶ್ವರನಿಂದ ತೆಗೆಯಲ್ಪಟ್ಟು ಶಿಕ್ಷೆಗೆ ಒಳಗಾಗಿ ಚತುರ್ಮುಖ ಬ್ರಹ್ಮನಾಗಿಯೂ, ಪರಮೇಶ್ವರನು ಹಾಲಾಹಲವನ್ನು ನುಂಗುವುದರ ಮೂಲಕ ನೀಲಕಂಠನಾಗಿಯೂ ಮತ್ತು ಭಕ್ತನನ್ನು ಕಾಪಾಡುವುದಕ್ಕೋಸ್ಕರವಾಗಿ ಮೃತ್ಯುಂಜಯನಾಗಿಯೂ, ಇವುಗಳೆಲ್ಲದರ ಅರ್ಥವನ್ನು ನೋಡಿದಾಗ ತತ್ವಾರ್ಥದಿಂದ ಏನು ತಿಳಿಯುತ್ತದೆಂದರೆ, ದೇವತಾದಿಗಳಿಗೂ ಸೂಕ್ಷ್ಮ ಶರೀರಗಳಿರುತ್ತದೆ. ಅವರ ಶರೀರಗಳನ್ನು ಕಳೆದುಕೊಳ್ಳುವುದೇ ಅವರಿಗೆ ಅಂತ್ಯವಾಗುತ್ತದೆ, ಮುಕ್ತಿಯಾಗುತ್ತದೆ. ಈ ರೀತಿ ನಾವು ತಿಳಿದುಕೊಳ್ಳಬೇಕು. ದೇವಾಸುರ ಯುದ್ಧದಲ್ಲಿಯೂ ದೇವತಾದಿಗಳೂ ಹೋರಾಡಿದರು, ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿದರು, ಯುದ್ಧವೆಂಬುದು ನಡೆದರು. ಅವರುಗಳಿಗೂ ಸಾವುಂಟಾಗುವ ಭಯವಿದ್ದೇ ಇರುತ್ತದೆ. ಇಂದ್ರನಿಗೆ ಪದವಿಯನ್ನು ಕಳೆದುಕೊಳ್ಳುವ ಭಯವಿರುತ್ತದೆ. ನಾವು ಬರೀ ಭೌತಿಕ ಪ್ರಪಂಚದಲ್ಲಿ ನೋಡುವುದಾದರೆ ದೇವತಾದಿ ಕಥೆಗಳೆಲ್ಲವೂ ಊಹಾಪೋಹಗಳಿಂದ ಅನಿಸಿಬಿಡುತ್ತದೆ. ಸೂಕ್ಷ್ಮ ಲೋಕಗಳಲ್ಲಿ ಸೂಕ್ಷ್ಮ ಶರೀರಿಗಳಾಗಿ ಅವರಿಗೂ ಅಂಗಾಂಗಗಳೆಲ್ಲವೂ ಇದ್ದು, ಅಸ್ತ್ರಶಸ್ತ್ರಗಳೆಲ್ಲವೂ ಇದ್ದು, ಪ್ರತಿಯೊಂದು ಭೌತಿಕ ಶರೀರ ಭೌತಿಕ ಪ್ರಪಂಚದಲ್ಲಿ ನಡೆಯುವಂತೆಯೇ ನಡೆಯುವುದಾಗಿ ಪುರಾಣ ಕಥೆಗಳಲ್ಲಿ ವರ್ಣಿಸಿರುವುದನ್ನು ನೋಡಿದರೆ
ತತ್ವದಿಂದ ಅವರುಗಳು ಶರೀರವನ್ನು ಹೊಂದಿರುತ್ತಾರೆ, ಶರೀರದ ಬಾಧೆಗಳಿಗೆ ಒಳಪಟ್ಟಿರುತ್ತಾರೆ ಎಂಬುದಾಗಿ ನಾವು ಅರ್ಥೈಸಬಹುದು. ಹೀಗೆ ಆ ಸೂಕ್ಷ್ಮ ಶರೀರದ ಸತ್ವಗುಣವೇ ಅಧಿಕವಾಗಿರುವಂತಹ ಮಹಾವಿಷ್ಣುವು ಭೃಗು ಮಹರ್ಷಿಯು ಕಾಲಿನಿಂದ ಒದ್ದಾಗ್ಯೂ ಯಾವುದೇ ರೀತಿಯ ಕ್ರೋಧವನ್ನು ಮಾಡಿಕೊಳ್ಳದೆ ಭೃಗು ಮಹರ್ಷಿಯನ್ನು ಸಾಂತ್ವನಗೊಳಿಸಿ ಅವನನ್ನು ಉಪಚರಿಸಿ ಅವನು ವೈಕುಂಠಕ್ಕೆ ಬಂದ ಕಾರಣವನ್ನು ತಿಳಿದು ಅವನಿಗೆ ಅನುಗ್ರಹಿಸಿ ಕಳಿಸುತ್ತಾನೆ. ಆಗ ತ್ರಿಮೂರ್ತಿಗಳಲ್ಲಿ ಸತ್ವಗುಣಾಧಿಕ್ಯನಾದ ಮಹಾವಿಷ್ಣುವೇ ಶ್ರೇಷ್ಠನೆಂದು ಋಷಿಮುನಿಗಳಿಗೆ ಯಜ್ಞ ಮಾಡುತ್ತಿದ್ದ ಆಶ್ರಮಕ್ಕೆ ಭೃಗು ಮಹರ್ಷಿಯು ಬಂದು ವರ್ಣಿಸುತ್ತಾನೆ. ಈ ಒಂದು ಕಥೆ ಸತ್ಯಕಥೆಯಾಗಿಯೇ ನೋಡಬೇಕು. ದೇವಲೋಕಾದಿಗಳಲ್ಲಿ ಇಂದಿಗೂ ಎಲ್ಲವೂ ನಡೆಯುತ್ತಲೇ ಇರುತ್ತದೆ. ನಮಗೆ ಅವುಗಳನ್ನು ನೋಡುವ ಶಕ್ತಿ ಇಲ್ಲವೆಂದ ಮಾತ್ರಕ್ಕೆ ದೇವಲೋಕಗಳೇ ಇಲ್ಲ, ದೇವತಾದಿಗಳೇ ಇಲ್ಲ ಎಂದು ಹೇಳಬಾರದು. ಎಲ್ಲರೂ ಸೂಕ್ಷ್ಮ ರೂಪದಲ್ಲಿಯೇ, ಅತಿ ಸೂಕ್ಷ್ಮ ರೂಪದಲ್ಲಿಯೇ ಇರುವರು. ಈ ಭೂಮಂಡಲದಲ್ಲಿಯೂ ನಾವು ನೋಡುವ ಎಲ್ಲ ಶಕ್ತಿ ದೇವತೆಗಳು ಸೂಕ್ಷ್ಮ ರೂಪದಲ್ಲಿಯೇ ಇರುವರು. ಆದರೂ ಅವರ ಭಕ್ತರುಗಳಿಗೆ ಅವರು ಕಾಯುವುದನ್ನು, ಪೊರೆಯುವುದನ್ನು, ಭಕ್ತ ವಾತ್ಸಲ್ಯವನ್ನು, ಅವರ ಶಕ್ತಿಯಿಂದ ಉಂಟಾಗುವಂತಹ ಪ್ರಭಾವವನ್ನು, ಭಕ್ತರ ಜೀವನಗಳ ಮೇಲೆ ಕಷ್ಟಗಳ ಪರಿಹಾರವನ್ನು ತಿಳಿಯುವುದರಿಂದ, ಪರಿಣಾಮಗಳಿಂದ ಅವರುಗಳ ಅಸ್ತಿತ್ವವನ್ನು ನಾವು ತಿಳಿದುಕೊಳ್ಳಬಹುದು, ನಂಬಬಹುದು. ಹೀಗೆ ದೇವತಾದಿಗಳು ತಮ್ಮ ತಮ್ಮ ಲೋಕಗಳಲ್ಲಿ, ತಮ್ಮ ತಮ್ಮ ಶಕ್ತಿ ಕೇಂದ್ರಗಳಲ್ಲಿ ತಮ್ಮ ತಮ್ಮ ಪ್ರಭಾವವನ್ನು ಎಲ್ಲ ಪ್ರಕೃತಿಯ ಮೇಲೆ ಇಟ್ಟುಕೊಂಡಿರುತ್ತಾರೆ. ಈ ರೀತಿ ನಾವು ಭೌತಿಕ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳ ಗುಣತ್ರಯಗಳಿಂದ ಬಂಧನಕ್ಕೆ ಒಳಗಾಗಿರುವುದಾಗಲಿ, ಕೇವಲ ಎರಡೇ ಶರೀರಗಳಿಂದ ಬಂಧನಕ್ಕೊಳಗಾಗಿರುವ ದೇವತಾದಿಗಳಾಗಲಿ, ಪಿತೃದೇವತಾದಿಗಳಾಗಲಿ, ಅಸುರಾದಿಗಳಾಗಲಿ, ಭೂತಪ್ರೇತ ಪಿಶಾಚಾದಿಗಳಾಗಲಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಪ್ರತಿಯೊಂದು ಕಥೆಯು ಬರೀ ಊಹಾಪೋಹಿತ ಕಥೆಯಲ್ಲವೂ, ಎಲ್ಲವೂ ಸತ್ಯವಾಗಿ ಇಂದಿಗೂ ಅಸ್ತಿತ್ವದಲ್ಲಿದೆ, ಎಲ್ಲವೂ ನಡೆಯುತ್ತಲೇ ಇದೆ, ಅದರ ಪ್ರಭಾವವು ಉಂಟಾಗುತ್ತಲೇ ಇದೆ. ಗ್ರಹಣಗಳ ಪ್ರಭಾವ ಉಂಟಾಗುವುದಿಲ್ಲವೇ? ಅತಿ ಸೂಕ್ಷ್ಮವಾಗಿರುವಂತಹ ಈ ವೈರಾಣುಗಳ ಪ್ರಭಾವ ಉಂಟಾಗುತ್ತಿಲ್ಲವೇ? ಪ್ರತಿಯೊಂದು ದೇಹದ ಮೇಲೂ ಉಂಟಾಗುತ್ತಲೇ ಇರುತ್ತದೆ. ವೈರಾಣುಗಳು, ಬ್ಯಾಕ್ಟೀರಿಯಾಗಳು ಎಂದು ಹೇಳಿದ ಮಾತ್ರಕ್ಕೆ ಅವುಗಳು ತಮ್ಮ ಕೆಲಸವನ್ನು ಮಾಡುತ್ತಲೇ ಇರುತ್ತವೆ. ಇದೇ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸೂಕ್ಷ್ಮ ರೂಪದಲ್ಲಿ ಈ ಒಂದು ಭೌತಿಕ ರೂಪವಾಗಿರುವಂತಹ ಪ್ರಪಂಚವನ್ನು ಸಂಪೂರ್ಣವಾಗಿ ನಿಯಂತ್ರಣಪಡಿಸುತ್ತಿರುವಂತಹ ವ್ಯವಸ್ಥೆಯೇ ದಿವ್ಯ ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯ ಜ್ಞಾನವೇ ಬ್ರಹ್ಮಜ್ಞಾನ ಅಥವಾ ದಿವ್ಯಜ್ಞಾನವೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. 3 ಗುಣಗಳ ಅವಲೋಕನವನ್ನು ಮಾಡಿದ ನಂತರದಲ್ಲಿ ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.